ವೆಲ್ಕಮ್ ಟು ಸಿಎಸ್ಆರ್ ಸೆಂಟರ್. ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವು ಇನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನ ನೀವು ನೋಡೋದಕ್ಕೋಸ್ಕರ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ನೋಡೋಣ MS ವರ್ಡ್ ಅಲ್ಲಿ ಯಾವುದೇ ಒಂದು ಡಾಕ್ಯುಮೆಂಟ್ಗೆ ಅಥವಾ ನಿಮ್ಮ ರೆಸ್ಯೂಮ್ಗೆ ಹೆಡರ್ ಮತ್ತೆ ಫೂಟರ್ ಅನ್ನ ಯಾವ ರೀತಿ ಅಪ್ಲೈ ಮಾಡಬೇಕು ಮತ್ತು ಪೇಜ್ ನಂಬರ್ ಗಳನ್ನ ಯಾವ ರೀತಿ ಹಾಕಬೇಕು ಅಂತ ನೋಡೋಣ. ಇನ್ಸರ್ಟ್ ಮೆನು ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ನೋಡಿದ್ವಿ. ಸ್ಮಾರ್ಟ್ ಆರ್ಟ್ ಮತ್ತು ಚಾರ್ಟ್ ಅನ್ನ ಯಾವ ರೀತಿ ಇನ್ಸರ್ಟ್ ಮಾಡಬೇಕು ಮತ್ತು ಅದರಲ್ಲಿ ಯಾವ ರೀತಿ ಕೆಲಸ ಮಾಡಬೇಕು ಅಂತ. ನೆಕ್ಸ್ಟ್ ಇಲ್ಲಿ ಆಪ್ಷನ್ ಇದೆ ಸ್ಕ್ರೀನ್ ಶಾಟ್. ನಾವು ಮೊಬೈಲ್ ಅಲ್ಲಿ ಯಾವ ರೀತಿ ಸ್ಕ್ರೀನ್ ಶಾಟ್ ಅನ್ನ ಸೇವ್ ಮಾಡ್ತೀವಿ ಅದೇ ರೀತಿ ನೀವು ಕಂಪ್ಯೂಟರ್ ಅಲ್ಲಿ ಸಹ ಸ್ಕ್ರೀನ್ ಶಾಟ್ ಅನ್ನ ಸೇವ್ ಮಾಡಬಹುದು. ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಸ್ಕ್ರೀನ್ ಕ್ಲಿಪ್ಪಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಿಮ್ಮ ಮಾನಿಟರ್ ಸ್ಕ್ರೀನ್ ಅನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ಕಂಪ್ಯೂಟರ್ ಮಾನಿಟರ್ ಸ್ಕ್ರೀನ್ ಕ್ಯಾಪ್ಚರ್ ಆಗಿದೆ, ಸೇವ್ ಆಗಿದೆ. ಇಲ್ಲಿ ನೀವು ನೋಡ್ತಾ ಇರಬಹುದು. ಈ ರೀತಿ ಸ್ಕ್ರೀನ್ ಕ್ಯಾಪ್ಚರ್ ಸಹ ನಾವಿಲ್ಲಿ ಮಾಡಬಹುದು. ನಂತರ ಈ ಸ್ಕ್ರೀನ್ ಕ್ಯಾಪ್ಚರ್ಗೆ ಎಫೆಕ್ಟ್ಸ್ ಸಹ ಕೊಡಬಹುದು. ನೀವು ಇಲ್ಲಿ ನೋಡ್ತಾ ಇರಬಹುದು ಫಾರ್ಮೆಟ್ ಮೆನು ಓಪನ್ ಆಗಿದೆ. ರಿಮೂವ್ ಬ್ಯಾಕ್ ಗ್ರೌಂಡ್, ಯಾವುದೇ ಪಿಕ್ಚರ್ಸ್ ಇದ್ರೆ ಇಲ್ಲಿ ನೀವು ಬ್ಯಾಕ್ ಗ್ರೌಂಡ್ ಅನ್ನ ರಿಮೂವ್ ಮಾಡಬಹುದು. ಕಂಟ್ರೋಲ್ Z. ನಂತರ ಇಲ್ಲಿ ಕರೆಕ್ಷನ್ ಅನ್ನ ಮಾಡಬಹುದು. ನಿಮಗೆ ಯಾವ ಕಲರ್ ಬೇಕು ನೀವು ಇಲ್ಲಿ ಬ್ರೈಟ್ನೆಸ್ ಅಥವಾ ಕಾಂಟ್ರಾಸ್ಟ್ ಹೆಚ್ಚು ಕಡಿಮೆ ಮಾಡಬಹುದು. ನಂತರ ಸಮ್ ರೆಡಿಮೇಡ್ ಕಲರ್ಸ್, ನೀವು ಇಲ್ಲಿ ಕಲರ್ ಅನ್ನ ಚೇಂಜ್ ಮಾಡಬಹುದು. ನಂತರ ಆರ್ಟಿಸ್ಟಿಕ್ ಎಫೆಕ್ಟ್ಸ್. ಲಾಸ್ಟ್ ಕ್ಲಾಸ್ ಅಲ್ಲಿ ನಾನು ಹೇಳಿದ್ದೀನಿ ನಿಮ್ಗೆ ಯಾವುದೇ ಒಂದು ಇಮೇಜ್ಗೆ ಯಾವ ರೀತಿ ಎಫೆಕ್ಟ್ ಅನ್ನ ನಾವು ಕೊಡಬಹುದು ಅಂತ. ಆ ರೀತಿಯಾಗಿ ನೀವು ಇಲ್ಲಿ ಎಫೆಕ್ಟ್ ಅನ್ನ ಕೊಡಬಹುದು. ನಂತರ ಇಲ್ಲಿ ಸಮ್ ಡಿಸೈನ್ಸ್ ಇದೆ, ಯಾವ ಡಿಸೈನ್ ಬೇಕು. ನಂತರ ಪಿಕ್ಚರ್ ಬಾರ್ಡರ್ ಡಿಸೈನ್, ಬಾರ್ಡರ್ ಕಲರ್, ಬಾರ್ಡರ್ ಥಿಕ್ನೆಸ್. ನಂತರ ಪಿಕ್ಚರ್ ಎಫೆಕ್ಟ್ಸ್, ಪ್ರಿಸೆಟ್, ಶಾಡೋ, ರಿಫ್ಲೆಕ್ಷನ್, ಗ್ಲೋ, ಸಾಫ್ಟ್ ಎಡ್ಜಸ್, ಬಿವೆಲ್ ಶೇಪ್. ಈ ಎಫೆಕ್ಟ್ ಗಳನ್ನ ನಾವು ಯಾವ ರೀತಿ ಯೂಸ್ ಮಾಡ್ಬೇಕಂತ ಲಾಸ್ಟ್ ಕ್ಲಾಸ್ ಅಲ್ಲಿ ನಾನು ಹೇಳಿದ್ದೀನಿ ನಿಮ್ಗೆ. ಅದಕ್ಕೋಸ್ಕರ ನಾನು ಮತ್ತೆ ಆ ಆಪ್ಷನ್ ಗಳನ್ನ ರಿಪೀಟ್ ಮಾಡ್ತಾ ಇಲ್ಲ. ನಂತರ ಪೊಸಿಷನ್ ಪೇಜ್ ಅಲ್ಲಿ ಎಲ್ಲಿ ನಿಮ್ಗೆ ಈ ಪಿಕ್ಚರ್ ಬೇಕು ಅಂತ ನಾವು ಮೌಸ್ ಇಂದ ಸಹ ಈ ರೀತಿಯಾಗಿ ಪಿಕ್ಚರ್ ನ ಮೂವ್ ಮಾಡಬಹುದು. ಪಿಕ್ಚರ್ ಮೂವ್ ಆಗಿಲ್ಲ ಅಂದ್ರೆ ಟೆಕ್ಸ್ಟ್ ರೈಪ್ ಟೈಟ್, ಈ ರೀತಿಯಾಗಿ ಪಿಕ್ಚರ್ ಮೂವ್ ಆಗುತ್ತೆ. ನಂತರ ಬ್ರಿಂಗ್ ಫಾರ್ವರ್ಡ್, ಸೆಂಡ್ ಟು ಬ್ಯಾಕ್. ಪಿಕ್ಚರ್ ಮೇಲೆ ನಾವು ಟೆಕ್ಸ್ಟ್ ಅನ್ನ ಬರೆದಾಗ ಪಿಕ್ಚರ್ ಅನ್ನ ಬ್ಯಾಕ್ ಸೈಡ್ ತಗೊಂಡು ಹೋಗ್ಬೇಕಂದ್ರೆ ಸೆಂಟ್ ಬ್ಯಾಕ್ವರ್ಡ್, ಅಥವಾ ಟೆಕ್ಸ್ಟ್ ಅನ್ನ ಫ್ರಂಟ್ ಅಲ್ಲಿ ತರಬೇಕಂದ್ರೆ ಬ್ರಿಂಗ್ ಫಾರ್ವರ್ಡ್. ಈ ರೀತಿ ಆಪ್ಷನ್ ಗಳನ್ನ ನೀವು ಇಲ್ಲಿ ಯೂಸ್ ಮಾಡಬಹುದು. ನಂತರ ಇಲ್ಲಿ ರೋಟೇಟ್ ಆಪ್ಷನ್ ಇದೆ. ಹೀಗೆ ನೀವು ರೋಟೇಟ್ ಅನ್ನ ಮಾಡಬಹುದು ಅಥವಾ ಮೌಸ್ ಇಂದ ಇಲ್ಲಿ ಕ್ಲಿಕ್ ಮಾಡಿ ನೀವು ಈ ರೀತಿಯಾಗಿ ರೋಟೇಟ್ ಮಾಡಬಹುದು. ನಂತರ ಕ್ರಾಪ್ ಪಿಕ್ಚರ್. ಈ ಪಿಕ್ಚರ್ ಅನ್ನ ಎಷ್ಟು ನೀವು ಕ್ರಾಪ್ ಮಾಡಬೇಕು ಈ ರೀತಿಯಾಗಿ. ಲಾಸ್ಟ್ ಕ್ಲಾಸ್ ಅಲ್ಲಿ ನಾನು ಈ ಆಪ್ಷನ್ ಸಹ ನಿಮ್ಗೆ ಹೇಳಿದ್ದೀನಿ. ನಂತರ ಇನ್ಸರ್ಟ್. ಇಲ್ಲಿ ಆಪ್ಷನ್ಸ್ ಇದೆ ಗೆಟ್ ಆಡ್ ಆನ್ಸ್. ನೀವು ಮೈಕ್ರೋಸಾಫ್ಟ್ ಅನ್ನ ಪರ್ಚೇಸ್ ಮಾಡಿದ್ರೆ ಇಲ್ಲಿ ಕ್ಲಿಕ್ ಮಾಡಬಹುದು. ನಿಮಗೆ ಹೊಸ ಹೊಸ ಟೂಲ್ಸ್ ಇಲ್ಲಿ ಸಿಗುತ್ತೆ. ನೀವು ಇಲ್ಲಿಂದ ನಿಮ್ಮ ಕಂಪ್ಯೂಟರ್ಗೆ ಆಡ್ ಮಾಡ್ಕೋಬಹುದು. ವಿಕಿಪೀಡಿಯಾ ಇರ್ಬೋದು ಅಥವಾ ಸ್ಕ್ರಿಪ್ಟ್ ಲ್ಯಾಬ್, ಮೊಬೈಲ್ ಡೇಟಾ ಕನೆಕ್ಷನ್, ಈ ರೀತಿಯಾಗಿ ಸಿಂಬಲ್ ಸರ್ಚ್, ಇಮೋಜಿ ಕೀಬೋರ್ಡ್. ನಿಮಗೆ ಯಾವ ಟೂಲ್ ಬೇಕು ನೀವು ಇಲ್ಲಿಂದ ಆಡ್ ಮಾಡ್ಕೋಬಹುದು. ನಂತರ ಕ್ಲೋಸ್ ಮಾಡ್ತಾ ಇದ್ದೀನಿ. ಮೈ ಆಡ್ ಆನ್ಸ್. ನೀವೇನಾದ್ರೂ ಆಡ್ ಆನ್ಸ್ ಅನ್ನ ಆಲ್ರೆಡಿ ಆಡ್ ಮಾಡ್ಕೊಂಡಿದ್ರೆ ಇಲ್ಲಿ ನೀವು ನಿಮ್ಮ ಮೈಕ್ರೋಸಾಫ್ಟ್ ಸ್ಟೋರ್ ಅಲ್ಲಿ ಲಾಗಿನ್ ಮಾಡಿ ನೋಡಬಹುದು. ನಂತರ ಆನ್ಲೈನ್ ವಿಡಿಯೋಸ್. ಯಾವುದೇ ಒಂದು ಆನ್ಲೈನ್ ವಿಡಿಯೋ ಲಿಂಕ್ ಅನ್ನ ನಾವು MS ವರ್ಡ್ ಅಲ್ಲಿ ಹಾಕಿ MS ವರ್ಡ್ ಅಲ್ಲಿ ವಿಡಿಯೋಗಳನ್ನ ಪ್ಲೇ ಮಾಡಬಹುದು. ಆನ್ಲೈನ್ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಯಾವ ವಿಡಿಯೋ ಬೇಕು ನಿಮ್ಗೆ ಆ ವಿಡಿಯೋ ಲಿಂಕ್ ಅನ್ನ ನಾವಿಲ್ಲಿ ಹಾಕಬೇಕಾಗುತ್ತೆ. ಕಂಟ್ರೋಲ್ V, ಪೇಸ್ಟ್. ನಂತರ ಇನ್ಸರ್ಟ್. ಯಾವುದೇ ಒಂದು ವಿಡಿಯೋ ಲಿಂಕ್ ಅನ್ನ ನಾವಿಲ್ಲಿ ಹಾಕಬಹುದು. ಕೋರಲ್ ಡ್ರಾ ನಲ್ಲಿ ಬ್ಯಾನರ್ ಅನ್ನ ಯಾವ ರೀತಿ ಮಾಡಬೇಕು ಆ ವಿಡಿಯೋ ಲಿಂಕ್ ಅನ್ನ ಇಲ್ಲಿ ಹಾಕಿದ್ದೀನಿ. ನಂತರ ನಾನಿಲ್ಲಿ ಪ್ಲೇ ಮಾಡ್ತಾ ಇದ್ದೀನಿ. ಇಲ್ಲಿ ಪ್ಲೇ ಆಗುತ್ತೆ MS ವರ್ಡ್ ಅಲ್ಲಿ. ನೀವು ಇಲ್ಲಿ ನೋಡಬಹುದು ವಿಡಿಯೋವನ್ನ. ಪ್ಲೇ. ವೆಲ್ಕಮ್ ಟು ಸಿಎಸ್ಆರ್ ಸೆಂಟರ್. ಈ ರೀತಿಯಾಗಿ ಸಿಎಸ್ಆರ್ ಆನ್ಲೈನ್ ರೈಟ್ ಕ್ಲಿಕ್. ಈ ರೀತಿಯಾಗಿ ನೀವು ಯಾವುದೇ ವಿಡಿಯೋವನ್ನ MS ವರ್ಡ್ ಅಲ್ಲಿ ಸಹ ಇನ್ಸರ್ಟ್ ಮಾಡಬಹುದು. ನಂತರ ಎಸ್ಕೇಪ್ ಮಾಡ್ತಾ ಇದ್ದೀನಿ. ಕೀಬೋರ್ಡ್ ಇಂದ ಎಸ್ಕೇಪ್ ಕೀಯನ್ನು ಪ್ರೆಸ್ ಮಾಡಿದ್ರೆ ವಿಡಿಯೋ ಕ್ಲೋಸ್ ಆಗುತ್ತೆ. ಇದನ್ನ ಡಿಲೀಟ್ ಮಾಡ್ತಾ ಇದ್ದೀನಿ. ಸೆಲೆಕ್ಟ್ ಡಿಲೀಟ್, ಸೆಲೆಕ್ಟ್ ಡಿಲೀಟ್. ನಂತರ ಲಿಂಕ್. ನಾವಿಲ್ಲಿ ನೂರಾರು MS ವರ್ಡ್ ಡಾಕ್ಯುಮೆಂಟ್ ಅಥವಾ ಎಕ್ಸೆಲ್, ಪವರ್ ಪಾಯಿಂಟ್ ಯಾವುದೇ ಒಂದು ಫೈಲ್ ಗಳನ್ನ ನಾವಿಲ್ಲಿ ಸೇವ್ ಮಾಡಿದಾಗ ನಮಗೆ ಯಾವ ಫೈಲ್ ಬೇಕು ಹುಡುಕಿ ಸರ್ಚ್ ಮಾಡಿ ತೆಗೆಯೋದು ತುಂಬಾ ಲೇಟ್ ಆಗುತ್ತೆ. ಅಂದ್ರೆ ತುಂಬಾ ಈಸಿಯಾಗಿ ಆಪ್ಷನ್ ನಿಮ್ಗೆ
ಯಾವ ಡಾಕ್ಯುಮೆಂಟ್ ಲಿಂಕ್ ಬೇಕು, ಯಾವ ಡಾಕ್ಯುಮೆಂಟ್ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರ ಓಕೆ, ಆ ಡಾಕ್ಯುಮೆಂಟ್ ಇಲ್ಲಿ ಇನ್ಸರ್ಟ್ ಆಗುತ್ತೆ. ಯಾವ ಡಾಕ್ಯುಮೆಂಟ್ ಲಿಂಕ್ ಅನ್ನ ನೀವು ಇಲ್ಲಿ MS ವರ್ಡ್ ಅಲ್ಲಿ ಕೊಟ್ಟಿದ್ದೀರಾ, ಆ ಡಾಕ್ಯುಮೆಂಟ್ ಲಿಂಕ್ ಮುಂದೆ ನೀವು ಡಾಕ್ಯುಮೆಂಟ್ ಟೈಟಲ್ ಅನ್ನ ಟೈಪ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ನೀವೀಗೆ ಒನ್ ಬೈ ಒನ್ ಎಲ್ಲಾ ಡಾಕ್ಯುಮೆಂಟ್ಗಳನ್ನ ಸೇವ್ ಮಾಡಬಹುದು. ನಂತರ ನಿಮಗೆ ಇಲ್ಲಿ ಯಾವುದೇ ಫೈಲ್ ಅನ್ನ ಸರ್ಚ್ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ. ಕಂಟ್ರೋಲ್ ಕೀಯನ್ನ ಪ್ರೆಸ್ ಮಾಡಿ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ್ರೆ ಆ ಡಾಕ್ಯುಮೆಂಟ್ ಓಪನ್ ಆಗುತ್ತೆ. ಈ ರೀತಿಯಾಗಿ ನೀವು ಎಷ್ಟು ಡಾಕ್ಯುಮೆಂಟ್ ಗಳನ್ನ ಬೇಕಾದ್ರೂ ಇಲ್ಲಿ MS ವರ್ಡ್ ಅಲ್ಲಿ ಸೇವ್ ಮಾಡ್ಕೋಬಹುದು. ನೂರಾರು ಡಾಕ್ಯುಮೆಂಟ್ ಗಳಿದ್ದಾಗ ನಮಗೆ ಹುಡುಕೋದಿಕ್ಕೆ ತುಂಬಾ ಸುಲಭ ಆಗುತ್ತೆ. ನಂತರ ನೀವು ಯಾವುದೇ ಒಂದು ಡಾಕ್ಯುಮೆಂಟ್ ಅಥವಾ ಯಾವುದೇ ಒಂದು ಟೆಕ್ಸ್ಟ್ ವರ್ಡ್ಸ್ಗೆ ಏನಾದ್ರೂ ಕಮೆಂಟ್ಸ್ ಅನ್ನ ನೀವಿಲ್ಲಿ ಬರಿಬಹುದು. ಎಕ್ಸಾಂಪಲ್, ನೀವು ಫೋಟೋಶಾಪ್ ಅಲ್ಲಿ ಡಿಸೈನ್ ಮಾಡ್ತಾ ಇದ್ರೆ, ನೀವು ಫೋಟೋಶಾಪ್ ಅಲ್ಲಿ ಫೋಟೋ ಡಿಸೈನ್ ಮಾಡ್ತಾ ಇದ್ರೆ ಯಾವ ಡೇಟ್ ಅಲ್ಲಿ ನೀವು ಫೋಟೋಗಳನ್ನ ರೆಡಿ ಮಾಡಬೇಕು, ಯಾವ ಡೇಟ್ ಅಲ್ಲಿ ನೀವು ಫೋಟೋಗಳನ್ನ ಅವ್ರಿಗೆ ಕೊಡಬೇಕು, ಎಷ್ಟು ಪಾಸ್ಪೋರ್ಟ್ ಸೈಜ್ ಫೋಟೋ ಇದೆ ಅಥವಾ ಎಷ್ಟು ಸ್ಟಾಂಪ್ ಸೈಜ್ ಫೋಟೋ ಇದೆ, ನೀವು ಇಲ್ಲಿ ಫೋಟೋ ಮುಂದೆ ಕಮೆಂಟ್ಸ್ ಅಲ್ಲಿ ಬರಿಬಹುದು. ಕಮೆಂಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕಮೆಂಟ್, ಈ ರೀತಿ ನೀವಿಲ್ಲಿ ಯಾವುದೇ ಡಾಕ್ಯುಮೆಂಟ್ ಗೆ ಸಂಬಂಧಪಟ್ಟ ವಿಷಯಗಳನ್ನ ಇಲ್ಲಿ ಟೈಪ್ ಮಾಡಿ ಸೇವ್ ಮಾಡ್ಕೋಬಹುದು. ಈ ರೀತಿಯಾಗಿ ಇಲ್ಲಿ ನಿಮಗೆ ಈ ಕಮೆಂಟ್ ಬೇಡ ಅಂದ್ರೆ ರಿವ್ಯೂ ಮೆನು ಹೋಗ್ಬೇಕು, ನಂತರ ಡಿಲೀಟ್. ಈ ರೀತಿಯಾಗಿ ರಿವ್ಯೂ ಮೆನು ಹೇಳಬೇಕಾದ್ರೆ ನಾನು ಆ ಆಪ್ಷನ್ ಗಳನ್ನ ಡೀಟೇಲ್ ಆಗಿ ನಿಮ್ಗೆ ಹೇಳ್ತೀನಿ. ನಂತರ ಇನ್ಸರ್ಟ್, ಇಲ್ಲಿ ಹೆಡರ್ ಅಂಡ್ ಫುಟರ್ MS ವರ್ಡ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಪ್ಷನ್ ಅಂತಾನೆ ಹೇಳ್ಬೋದು. ಕೆಲವು ಡಾಕ್ಯುಮೆಂಟ್ ಗಳನ್ನ ಮಾಡಿದಾಗ ಡಾಕ್ಯುಮೆಂಟ್ ಟೈಟಲ್ ಮತ್ತೆ ಪೇಜ್ ನಂಬರ್ಸ್, ಕಂಪನಿಯ ಅಡ್ರೆಸ್ ಅಥವಾ ನಮ್ಮ ಅಡ್ರೆಸ್, ಈ ರೀತಿ ನಾವು ಕೆಲವು ಪಾಯಿಂಟ್ಸ್ ಗಳನ್ನ ಪ್ರತಿ ಪೇಜ್ಗೂ ಸಹ ಆಡ್ ಮಾಡಬೇಕಾಗುತ್ತೆ. ಆಗ ಪ್ರತಿ ಪೇಜ್ಗೂ ಟೈಪ್ ಮಾಡೋದಕ್ಕೆ ಆಗೋದಿಲ್ಲ, ಟೈಮ್ ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ನಾವಿಲ್ಲಿ ಹೆಡರ್ ಮತ್ತೆ ಫೂಟರ್ ಆಪ್ಷನ್ ಮತ್ತೆ ಪೇಜ್ ನಂಬರ್ ಆಪ್ಷನ್ ಅನ್ನ ಇಲ್ಲಿ ಯೂಸ್ ಮಾಡ್ತೀವಿ. ಇಲ್ಲಿ ಫಸ್ಟ್ ಆಪ್ಷನ್ ಹೆಡರ್, ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಸಮ್ ಆಪ್ಷನ್ಸ್ ಇದೆ. ಹೆಡರ್ ಅಲ್ಲಿ ನಿಮ್ಗೆ ರೈಟ್ ಸೈಡ್ ಅಥವಾ ಲೆಫ್ಟ್ ಸೈಡ್ ಅಥವಾ ಸೆಂಟರ್, ಈ ರೀತಿ ಪೇಜ್ ಯಾವ ಸೈಡ್ ಅಲ್ಲಿ ನಿಮ್ಗೆ ಹೆಡರ್ ಬೇಕು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ಸಮ್ ರೆಡಿಮೇಡ್ ಟೆಂಪ್ಲೇಟ್ಸ್ ಇಲ್ಲಿ ನಿಮ್ಗೆ ಸಿಗುತ್ತೆ. ಈ ಡಿಸೈನ್ ಅನ್ನ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ತಾ ಇರಬಹುದು. ಇಲ್ಲಿ ಡಾಕ್ಯುಮೆಂಟ್ ಟೈಟಲ್ ಹೆಡರ್ ಅನ್ನ ನೀವು ಟೈಪ್ ಮಾಡಬೇಕಾಗುತ್ತೆ. CSR ಸೆಂಟರ್ ಅಂತ ನಾನು ಇಲ್ಲಿ ಟೈಪ್ ಮಾಡ್ತಾ ಇದ್ದೀನಿ. ನಂತರ ಹೋಮ್ ಮೆನು, ಇನ್ಕ್ರೀಸ್ ಫಾಂಟ್ ಸೈಜ್, ನಂತರ ಫಾಂಟ್ ಕಲರ್ ಸಹ ನೀವು ಇಲ್ಲಿ ಚೇಂಜ್ ಮಾಡಬಹುದು. ಫಾಂಟ್ ಗೆ ಎಫೆಕ್ಟ್ಸ್ ಸಹ ನೀವು ಇಲ್ಲಿ ಕೊಡಬಹುದು. ನಂತರ ಫಾರ್ಮೆಟ್ ಮೆನು ಅಲ್ಲಿ ಹೋದ್ರೆ ಟೆಕ್ಸ್ಟ್ ಡಿಸೈನ್ಸ್ ಕಲರ್ ಅನ್ನು ಫಿಲ್ ಮಾಡಬಹುದು ಅಥವಾ ಫಿಲ್ ಶೇಪ್, ಕಲರ್, ಪಿಕ್ಚರ್ಸ್, ಗ್ರೇಡಿಯಂಟ್ ಕಲರ್ಸ್, ಟೆಕ್ಸ್ಚರ್ಸ್, ಶೇಪ್ ಔಟ್ಲೈನ್ ಕಲರ್, ಔಟ್ಲೈನ್ ಥಿಕ್ನೆಸ್, ಔಟ್ಲೈನ್ ಡಿಸೈನ್ ಮತ್ತು ಟೆಕ್ಸ್ಟ್ ಕಲರ್, ಟೆಕ್ಸ್ಟ್ ಡಿಸೈನ್ಸ್, ಟೆಕ್ಸ್ಟ್ ಎಫೆಕ್ಟ್ಸ್, ಟೆಕ್ಸ್ಟ್ಗೂ ಸಹ ನೀವು ಇಲ್ಲಿ ಎಫೆಕ್ಟ್ಸ್ ಅನ್ನ ಕೊಡಬಹುದು. ಫಿಲ್ ಶೇಪ್, ನೋ ಫಿಲ್, ನಾನಿಲ್ಲಿ ಶೇಪ್ಗೆ ಯಾವುದೇ ಫಿಲ್ ಕಲರ್ ಅನ್ನ ಕೊಡ್ತಾ ಇಲ್ಲ. ನಂತರ ಹೆಡರ್ ಅನ್ನ ಟೈಪ್ ಮಾಡಿದ ನಂತರ ನೀವು ಇಲ್ಲಿ ಪೇಜ್ ಮೇಲೆ ಡಬಲ್ ಕ್ಲಿಕ್ ಮಾಡಬೇಕಾಗುತ್ತೆ. ಈಗ ನಮ್ಮ ಹೆಡರ್ ಸೆಟ್ ಆಗಿದೆ. ನಂತರ ಫೂಟರ್ ಅನ್ನ ಇನ್ಸರ್ಟ್ ಮಾಡಬೇಕು. ಇನ್ಸರ್ಟ್ ಮೆನು, ಫೂಟರ್, ಸೆಂಟರ್ ಆಫ್ ದ ಪೇಜ್, ನಾನಿಲ್ಲಿ ಫೂಟರ್ ಆಪ್ಷನ್ ತಗೊಳ್ತಾ ಇದ್ದೀನಿ. ಸೆಲೆಕ್ಟ್ ಫೂಟರ್, ಆನ್ಲೈನ್ ಟ್ರೈನಿಂಗ್, ಸೆಲೆಕ್ಟ್ ಫಾಂಟ್, ಹೋಮ್ ಮೆನು, ಇನ್ಕ್ರೀಸ್ ಫಾಂಟ್ ಸೈಜ್, ಸೆಂಟರ್ ಅಲೈನ್, ನಿಮಗೆ ಟೆಕ್ಸ್ಟ್ ಕಲರ್ ಯಾವ ಕಲರ್ ಬೇಕು. ನಂತರ ಡಬಲ್ ಕ್ಲಿಕ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ಈಗ ನಮ್ಮ ಪೇಜ್ಗೆ ಹೆಡರ್ ಮತ್ತೆ ಫೂಟರ್ ಸೆಟ್ ಆಗಿದೆ. ನೀವು ಒಂದ್ಸಲ ಹೆಡರ್ ಮತ್ತೆ ಫೂಟರ್ ಅನ್ನ ಸೆಟ್ ಮಾಡಿದ್ರೆ 100 ಪೇಜ್ ಸಹ ನೀವು ಇನ್ಸರ್ಟ್ ಮಾಡಿದ್ರೆ ಹೆಡರ್ ಅಂಡ್ ಫೂಟರ್ ಎಲ್ಲಾ ಪೇಜ್ಗೂ ಅಪ್ಲೈ ಆಗುತ್ತೆ. ಪೇಜ್ 1 ಆಫ್ 1 ಒಂದೇ ಪೇಜ್ ಅಲ್ಲಿ ನಾವು ಇನ್ಸರ್ಟ್ ಮಾಡಿದೀವಿ ಡಾಕ್ಯುಮೆಂಟ್ ಅಲ್ಲಿ. ಎಂಟರ್ ಮಾಡ್ತಾ ಇದ್ದೀನಿ. ಈಗ ಇಲ್ಲಿ ನೀವು ನೋಡಬಹುದು ಪೇಜ್ 8 ಆಫ್ 8 ಅಂದ್ರೆ 8 ಪೇಜ್ ಗಳನ್ನ ನಾವು ಇಲ್ಲಿ ಇನ್ಸರ್ಟ್ ಮಾಡಿದೀವಿ. ವರ್ಟಿಕಲ್ ಸ್ಕ್ರೋಲ್ ಬಾರ್, ಪೇಜ್ ಅಪ್, ಇಲ್ಲಿ ಫಸ್ಟ್ ಪೇಜ್, ಪೇಜ್ 1 ಆಫ್ 8, ಫಸ್ಟ್ ಪೇಜ್ ಹೆಡರ್ ಮತ್ತು ಫೂಟರ್, ಸೆಕೆಂಡ್ ಪೇಜ್ ಹೆಡರ್ ಮತ್ತು ಫೂಟರ್, ಥರ್ಡ್ ಪೇಜ್ ಹೆಡರ್ ಮತ್ತು ಫೂಟರ್. ಈ ರೀತಿಯಾಗಿ ನೀವು ಒಂದ್ಸಲ ಹೆಡರ್ ಮತ್ತೆ ಫೂಟರ್ ಅನ್ನು ಅಪ್ಲೈ ಮಾಡಿದ್ರೆ ಎಲ್ಲಾ ಪೇಜ್ಗಳಿಗೂ ಅಪ್ಲೈ ಆಗುತ್ತೆ. ನಂತರ ಇನ್ಸರ್ಟ್ ಮೆನು, ಪೇಜ್ ನಂಬರ್ಸ್, ಈಗ ನಾವು ಫಸ್ಟ್ ಪೇಜ್ ಅಲ್ಲಿ ಇದ್ದೀವಿ. ಪೇಜ್ 1 ಆಫ್ 8, ಪೇಜ್ ನಂಬರ್ಸ್ ಇಲ್ಲಿ ಟಾಪ್ ಆಫ್ ದ ಪೇಜ್, ನಿಮ್ಗೆ ರೈಟ್ ಸೈಡ್ ಅಲ್ಲಿ, ಸೆಂಟರ್, ಲೆಫ್ಟ್ ಸೈಡ್ ಅಲ್ಲಿ ಯಾವ ಸೈಡ್ ಅಲ್ಲಿ ಪೇಜ್ ನಂಬರ್ ಬೇಕು ನೀವು ಇಲ್ಲಿ ತಗೋಬಹುದು. ಅಥವಾ ಪೇಜ್ 1 ಆಫ್ 1, ಪೇಜ್ 1 ಆಫ್ 2, ಈ ರೀತಿ ಇಲ್ಲಿ ಯಾವ ಡಿಸೈನ್ ನಿಮ್ಗೆ ಬೇಕು ನೀವು ಆ ಡಿಸೈನ್ ಅನ್ನ ತಗೋಬಹುದು. ನಾನಿಲ್ಲಿ ಲೆಫ್ಟ್ ಸೈಡ್ ಆಫ್ ದ ಪೇಜ್ ತಗೊಳ್ತಾ ಇದ್ದೀನಿ. ಇಲ್ಲಿ 1, ನಂತರ ಔಟ್ ಸೈಡ್ ಕ್ಲಿಕ್ ಮಾಡ್ತಾ ಇದ್ದೀನಿ, ಡಬಲ್ ಕ್ಲಿಕ್. ಈ ರೀತಿಯಾಗಿ ನೀವು ಪೇಜ್ ನಂಬರ್ ಅನ್ನ ತಗೋಬಹುದು. ಇನ್ಸರ್ಟ್ ಪೇಜ್ ನಂಬರ್, ಟಾಪ್ ಆಫ್ ದ ಪೇಜ್,
ಪೇಜ್ ನಂಬರ್ ಯಾವ ರೀತಿ ಬೇಕು, ಯಾವ ಸ್ಟೈಲಲ್ಲಿ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ಈ ರೀತಿಯಾಗಿ 1 2 3 ರೋಮನ್ ಲೆಟರ್ಸ್. ನಂತರ ಇನ್ಸರ್ಟ್ ಪೇಜ್ ನಂಬರ್, ಬಾಟಮ್ ಆಫ್ ದ ಪೇಜ್. ಈ ರೀತಿಯಾಗಿ ನಿಮಗೆ ಬಾಟಮ್ ಅಲ್ಲಿ ಪೇಜ್ ನಂಬರ್ ಬೇಕಂದ್ರೆ ಫಸ್ಟ್, ಸೆಕೆಂಡ್, ಥರ್ಡ್, ಈ ರೀತಿಯಾಗಿ ನಿಮಗೆ ಪೇಜ್ ಟಾಪ್ ಅಲ್ಲಿ ಪೇಜ್ ನಂಬರ್ಸ್ ಬೇಕು ಅಥವಾ ಬಾಟಮ್ ಅಲ್ಲಿ ಬೇಕು ಅಥವಾ ಪೇಜ್ ಮಾರ್ಜಿನ್ ಯಾವ ಸೈಡ್ ಅಲ್ಲಿ ಬೇಕು, ಯಾವ ರೀತಿಯ ಪೇಜ್ ನಂಬರ್ ಡಿಸೈನ್ ನಿಮಗೆ ಎಲ್ಲಿ ಬೇಕು ನೀವು ಇಲ್ಲಿ ತಗೋಬಹುದು. ಈ ರೀತಿಯಾಗಿ ನೀವು ಪೇಜ್ ನಂಬರ್ ಡಿಸೈನ್ಸ್ ಅನ್ನ ತಗೋಬಹುದು. ನಂತರ ಟೆಕ್ಸ್ಟ್ ಬಾಕ್ಸ್, ಸಮ್ ರೆಡಿಮೇಡ್ ಟೆಕ್ಸ್ಟ್ ಬಾಕ್ಸ್ ಇಲ್ಲಿ ಇದೆ. ನಿಮಗೆ ಯಾವ ಟೆಕ್ಸ್ಟ್ ಬಾಕ್ಸ್ ಬೇಕು ನೀವು ಇಲ್ಲಿ ಇನ್ಸರ್ಟ್ ಮಾಡ್ಕೋಬಹುದು. ನಂತರ ಇಲ್ಲಿ ಟೈಪ್ ಮಾಡಬಹುದು ನಿಮಗೆ ಯಾವ ಡೀಟೇಲ್ ಬೇಕು. ನಂತರ ಈ ಟೆಕ್ಸ್ಟ್ ಬಾಕ್ಸ್ಗೆ ನೀವು ಇಲ್ಲಿ ಎಫೆಕ್ಟ್ಸ್ ಸಹ ಕೊಡಬಹುದು. ಇಲ್ಲಿ ಫಿಲ್ ಕಲರ್ ಇದೆ. ನಂತರ ಪಿಕ್ಚರ್, ಗ್ರೇಡಿಯಂಟ್, ಟೆಕ್ಸ್ಚರ್ ಫಿಲ್, ಶೇಪ್ ಔಟ್ಲೈನ್ ಕಲರ್, ಔಟ್ಲೈನ್ ಥಿಕ್ನೆಸ್, ಔಟ್ಲೈನ್ ಡಿಸೈನ್, ಶೇಪ್ ಎಫೆಕ್ಟ್ಸ್ ಸಹ ಕೊಡಬಹುದು. ನಂತರ ಟೆಕ್ಸ್ಟ್ ಡಿಸೈನ್ ಕೊಡಬಹುದು. ಟೆಕ್ಸ್ಟ್ ಕಲರ್, ಟೆಕ್ಸ್ಟ್ ಔಟ್ಲೈನ್ ಕಲರ್, ಡಿಸೈನ್, ಥಿಕ್ನೆಸ್, ಟೆಕ್ಸ್ಟ್ ಎಫೆಕ್ಟ್ಸ್, ಈ ರೀತಿಯಾಗಿ ಯಾವುದೇ ಎಫೆಕ್ಟ್ ಬೇಕು ನೀವು ಇಲ್ಲಿ ಕೊಡಬಹುದು. ನಂತರ ಇನ್ಸರ್ಟ್, ನಂತರ ವರ್ಡ್ ಆರ್ಟ್, ಇಲ್ಲಿ ಯಾವುದೇ ಒಂದು ಶೇಪ್ ಅನ್ನ ಇನ್ಸರ್ಟ್ ಮಾಡೋಣ. ಟೆಕ್ಸ್ಟ್ ಅನ್ನು ತಗೊಳ್ತಾ ಇದ್ದೀನಿ. ನಂತರ ಇಲ್ಲಿ ನಾವು ಟೈಪ್ ಮಾಡೋಣ CSR ಸೆಂಟರ್, ಡಬಲ್ ಎಂಟರ್ ಮಾಡ್ತಾ ಇದ್ದೀನಿ. ಆನ್ಲೈನ್ ಟ್ರೈನಿಂಗ್, ಫಾರ್ಮೇಟ್, ಟೆಕ್ಸ್ಟ್ ಎಫೆಕ್ಟ್, ಟ್ರಾನ್ಸ್ಫಾರ್ಮ್, ಇಲ್ಲಿ ಯಾವ ರೀತಿಯ ಡಿಸೈನ್ ಬೇಕು ನೀವು ಇಲ್ಲಿ ತಗೋಬಹುದು. ನಾನಿಲ್ಲಿ ಈ ಡಿಸೈನ್ ಅನ್ನ ತಗೊಳ್ತಾ ಇದ್ದೀನಿ. ನಂತರ ಟೆಕ್ಸ್ಟ್ ಎಫೆಕ್ಟ್ಸ್, ಇಲ್ಲಿ ನನಗೆ ಯಾವುದೇ ರೀತಿಯ ಶಾಡೋ ಬೇಡ, ಅದಕ್ಕೋಸ್ಕರ ಇಲ್ಲಿ ನೋ ಶಾಡೋ. ನಂತರ ಟೆಕ್ಸ್ಟ್ ಕಲರ್ ಅನ್ನ ಚೇಂಜ್ ಮಾಡೋಣ, ಯಾವ ಕಲರ್ ಬೇಕು. ಟೆಕ್ಸ್ಟ್ ಔಟ್ಲೈನ್ ಕಲರ್, ಥಿಕ್ನೆಸ್ ನೀವು ಇಲ್ಲಿ ಚೇಂಜ್ ಮಾಡಬಹುದು. ನಂತರ ಇನ್ಸರ್ಟ್ ಆಟೋ ಶೇಪ್, ಈ ಶೇಪ್ ಅನ್ನ ಇಲ್ಲಿ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಸರ್ಕಲ್ ಶೇಪ್ ಅನ್ನ ನಾನು ಇಲ್ಲಿ ತಗೊಳ್ತಾ ಇದ್ದೀನಿ. ನಂತರ ಸೆಲೆಕ್ಟ್ ಫಾಂಟ್ ಸೈಜ್ ಅನ್ನ ಇನ್ಕ್ರೀಸ್ ಮಾಡೋಣ. ನಂತರ ಆಟೋ ಶೇಪ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ರೈಟ್ ಕ್ಲಿಕ್, ರ್ಯಾಪ್ ಟೆಕ್ಸ್ಟ್, ಬಿಹೈಂಡ್ ಟೆಕ್ಸ್ಟ್, ಈ ರೀತಿಯಾಗಿ ಟೆಕ್ಸ್ಟ್ ಡಿಕ್ರೀಸ್ ಸೈಜ್, ಈ ರೀತಿಯಾಗಿ. ನಂತರ ಫಾರ್ಮೇಟ್, ಇಲ್ಲಿ ಯಾವ ಡಿಸೈನ್ ಬೇಕು ನಿಮ್ಗೆ ಇಲ್ಲಿ ನೀವು ತಗೋಬಹುದು. ಈ ರೀತಿಯಾಗಿ ನೀವು ಡಿಸೈನ್ ಮಾಡಬಹುದು. ನಂತರ ಬ್ಯಾಕ್ ಗ್ರೌಂಡ್ ಅಲ್ಲಿ ಪಿಕ್ಚರ್ ಸಹ ನೀವು ಇಲ್ಲಿ ಇನ್ಸರ್ಟ್ ಮಾಡಬಹುದು. ಇನ್ಸರ್ಟ್ ಮೆನು, ಪಿಕ್ಚರ್ಸ್, ಆನ್ಲೈನ್ ಪಿಕ್ಚರ್ಸ್, ಫ್ಲವರ್ಸ್, ಸೆಲೆಕ್ಟ್, ಇನ್ಸರ್ಟ್, ಸೈಜ್ ಅನ್ನ ಡಿಕ್ರೀಸ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ಟೆಕ್ಸ್ಟ್ ರ್ಯಾಪ್, ಟೈಟ್, ಡಿಕ್ರೀಸ್ ಸೈಜ್. ನಂತರ ಈ ಪಿಕ್ಚರ್ ಅನ್ನ ಈ ಕಡೆ ತಗೊಂಡು ಬರ್ತಾ ಇದ್ದೀನಿ. ಆಟೋ ಶೇಪ್, ರೈಟ್ ಕ್ಲಿಕ್, ಟೆಕ್ಸ್ಟ್ ರ್ಯಾಪ್, ಸ್ಕ್ವೇರ್. ನಂತರ ಈ ಪಿಕ್ಚರ್ ಸೈಜ್ ಅನ್ನ ಡಿಕ್ರೀಸ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ಫ್ಲವರ್ ಅನ್ನ ಸೆಂಟರ್ ಅಲ್ಲಿ ತಗೊಂಡು ಬರ್ತಾ ಇದ್ದೀನಿ. ನಂತರ ಟೆಕ್ಸ್ಟ್, ರೈಟ್ ಕ್ಲಿಕ್, ಬ್ರಿಂಗ್ ಫಾರ್ವರ್ಡ್, ಈ ರೀತಿಯಾಗಿ ನೀವು ಲೋಗೋಗಳನ್ನ ಕ್ರಿಯೇಟ್ ಮಾಡಬಹುದು. ಈ ರೀತಿಯಾಗಿ ನಾವು ಹೆಡರ್ ಮತ್ತೆ ಫೂಟರ್ ಆಪ್ಷನ್, ಪೇಜ್ ನಂಬರ್ಸ್, ವರ್ಡ್ ಆರ್ಟ್ ಆಪ್ಷನ್ ಅನ್ನ ನಾವಿಲ್ಲಿ MS ವರ್ಡ್ ಅಲ್ಲಿ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಹೇಳ್ತೀನಿ ಮ್ಯಾಥಮೆಟಿಕ್ಸ್ ಸಿಂಬಲ್ಸ್, ಈಕ್ವೇಶನ್ಸ್ ಅನ್ನ MS ವರ್ಡ್ ಅಲ್ಲಿ ಯಾವ ರೀತಿ ಇನ್ಸರ್ಟ್ ಮಾಡಬೇಕು ಮತ್ತು ಸಿಂಬಲ್ಸ್ ಅನ್ನ ಯಾವ ರೀತಿ ಇನ್ಸರ್ಟ್ ಮಾಡಬೇಕು ಅಂತ.